2,80,000 ರೂಪಾಯಿ, 80,000 ಪೇಜ್ಗಳು ಬರುತ್ತೆ. 2,80,000ಕ್ಕೆ ಒಬ್ಬ ಲೆಕ್ಚರರು UGC ನಾನ್ UGC ಇವ್ರು ಎಲ್ಲರಿಗೂ 15 ರೂಪಾಯಿಗಳನ್ನ ಕೊಡ್ತಾರೆ, ಒಂದು ಶೀಟನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಾನು ಒಂದು ಸಣ್ಣ ಉದಾಹರಣೆ, ಅದು ಯಾವ ಮಟ್ಟಕ್ಕೆ ಅದು ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಒಂದ್ಸಲ ನೋಡ್ಕೋಬಹುದು. ಭ್ರಷ್ಟಾಚಾರನೂ ಗೊತ್ತಿಲ್ಲ ನನಗೆ. 2,80,000 ಒಂದು ಸೆಮಿಸ್ಟ್ರಿಗೆ ಆಗುತ್ತೆ, 15 ರೂಪಾಯಿ ಆಗುತ್ತೆ. ಅವರಿಗೆ DA ನಾನ್ UGC ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಇದೆ, UGC ಅವರಿಗೆಲ್ಲ ಕಡಿಮೆ ಇದೆ. ಎಲ್ಲದೂ ಸೇರಿ ಹತ್ತತ್ರ ಒಂದು 20 ರಿಂದ 22 ರೂಪಾಯಿ ಒಂದು ಶೀಟಿಗೆ ಬೀಳಬಹುದು. ಇವ್ರದ್ದು ಆಶ್ಚರ್ಯ ನೀವು ನಂಬಲ್ಲ, ಒಂದು ಶೀಟಿನ ಸ್ಕ್ಯಾನಿಂಗ್ ಮಾಡಲಿಕ್ಕೆ, ಒಂದು ಶೀಟ್ ಸ್ಕ್ಯಾನ್ ಮಾಡ್ಲಿಕ್ಕೆ 54 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. 54 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಇನ್ನೂ ನಂಗೆ ಕೊಟ್ಟಿಲ್ಲ. ಅವ್ರ ಪೇಮೆಂಟ್ ಡೀಟೇಲ್ಸ್ ಇದೆ ನನ್ನ ಹತ್ರ. 54 ರೂಪಾಯಿ ಒಂದು ಶೀಟ್ ಅವ್ರು ಸ್ಕ್ಯಾನ್ ಮಾಡಕ್ಕೆ. ಅದ್ರೊಳಗಡೆ ಏನಾಗ್ತಾರೆ ಅಂದ್ರೆ ಬರೇ ಸ್ಕ್ಯಾನಿಂಗ್ ಅಲ್ಲಂತೆ, ಇಂಪೋರ್ಟಿಂಗ್ ಆಫ್ ಮಾರ್ಕ್ಸ್ ಅಂತೆ. ಅದು ಎಲ್ಲ ಕಂಪ್ಯೂಟರ್ ಹಾಕೋದು, ಯಾರು ಕೈಯಿಂದ ಇಂಪೋರ್ಟ್ ಮಾಡಲ್ಲ. ಒಂದು ಬಟನ್ ಒತ್ತಿದ್ರೆ ಆ ಸ್ಕ್ಯಾನಿಂಗ್ ಆದಾಗ ನಾನು ಅವಾಗ್ಲೇನೆ ಹೇಳಿದ್ದೆ, ಇದು ಸರಿ ಇಲ್ಲ. ಸ್ಕ್ಯಾನ್ ಮಾಡಿದ್ದನ್ನ ವ್ಯಾಲ್ಯೂಯೇಷನ್ ಯಾರು ಮಾಡೋದು? ಲೆಕ್ಚರರ್ಸ್ಗೆ. ಲೆಕ್ಚರರ್ಸ್ ನಮ್ದು ಹೆಂಗಿದೆ ಅಂದ್ರೆ ಒಂದು ರೂಮಲ್ಲಿ ಕೂತಿ ತಾನೇ ನಾವೆಲ್ಲ ವ್ಯಾಲ್ಯೂಯೇಷನ್ ಮಾಡಿಸೋದು. ಪೇಪರ್ ಕೊಟ್ರೆ ಇಲ್ಲಿ ಮಜಾ ಇದೆ, ನೀವು ಕೇಳ್ಬೇಕು. ನಮಕ್ಕೂ ಆಗಲ್ಲ. ಅವ್ರು ಬಾರಲ್ಲಿ ಕುತ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ಬೋದು. ಒಂದು OTP ಬರುತ್ತೆ. ಇಲ್ಲಿ ಯಾರು ನೀವೇನಾರ ಮಾಡಿದೀರಾ? ಒಂದು OTP ಬರುತ್ತೆ. OTP ತಗೊಂಡು ವ್ಯಾಲ್ಯೂಯೇಷನ್ ಅವ್ರಿಗೆ ಮನ್ಸಿಗೆ ಬಂದಾಗ ವ್ಯಾಲ್ಯೂಯೇಷನ್ ಮಾಡ್ಬೋದು. ಅದಾಯ್ತಾ? ನಾವ್ ಅನ್ಕೊಂಡ್ವಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡೋದ್ರ ಮೂಲಕ ಒಂದು ಹಣವನ್ನ ಕಡಿಮೆ ಆಗುತ್ತೆ, ಇನ್ನೊಂದನ್ನ ಟೈಮ್ ಡ್ಯೂರೇಷನ್. ಈಗ ಟೈಮ್ ಡ್ಯೂರೇಷನ್ ಬಂದ್ರೆ ಹಣ ಅಂತೂ ನಿಮ್ ಕಣ್ಣಿಗೆ ಕಾಣಂಗೆ ಕೊಡ್ತೀನಿ ನಾನು. ಪ್ರತಿ ಅವ್ರು ಪೇಮೆಂಟ್ ಮಾಡಿರೋ ಅಷ್ಟು ಡೀಟೇಲ್ಸ್ ಇದೆ ನನ್ನ ಹತ್ರ. ಯಾವ ಕಂಪ್ನಿಗೆ ಅಂತಾನೂ ಇದೆ ನನ್ನ ಹತ್ರ. ಕಂಪ್ನಿ ಡೀಟೇಲ್ಸ್ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಯಾವ ಕಂಪ್ನಿಗೆ ಅಂತ ನಾನು ಹೇಳ್ತಾನೆ ಇದ್ದೀನಿ, ನಿಲ್ಸಿ ಇದು ಅಂತ. ಒಂದು ವರ್ಷ, ಒಂದು ಸೆಮಿಸ್ಟರ್ ವ್ಯಾಲ್ಯೂಯೇಷನ್ ಮಾಡಕ್ಕೆ ಇವರಿಗೆ 2,36,00,000 ರೂಪಾಯಿ ಆಗುತ್ತೆ. ಒಂದು ಸೆಮಿಸ್ಟರ್ ಡಿಜಿಟಲ್ ವ್ಯಾಲ್ಯೂಯೇಷನ್. ಅದೇ ನಮ್ಮವರೇ ಅದನ್ನ ವ್ಯಾಲ್ಯೂಯೇಷನ್ ಮಾಡಕ್ಕೆ ಕೇವಲ 1,01,00,000 ರೂಪಾಯಿ ಆಗುತ್ತೆ. ಆಗ್ತಾ ಇದೆ ಈಗ ಮ್ಯಾನ್ಯಲ್. ಇವರು ಅದಾದ್ಮೇಲೆ ನಾನು ಅನ್ಕೊಂಡೆ, ನಮ್ದೊಂದು UUCMS ಅಂತ ಒಂದು ಸಾಫ್ಟ್ವೇರ್ ಇದೆ, ಯೂನಿವರ್ಸಿಟಿ ಯೂನಿಫೈಡ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರ್ ನಮ್ದು ಸಮಸ್ಯೆ ಇತ್ತು ಅಂತ ನಿಮ್ಗಳ ಮುಂದೆನೆ ಇಲ್ಲಿ ಒಂದ್ಸಲ ಹೇಳಿದ್ದೆ ನಾನು. ಈ ಗವರ್ನೆನ್ಸ್ ಆಫೀಸಿಗೆ ಹೋದೆ, UUCMS ಹೆಂಗ್ ವರ್ಕ್ ಆಗುತ್ತೆ, ಇಲ್ಲಿ ನೋಡಲ್ ಆಫೀಸರು, ಅಲ್ಲಿಯ ನೋಡಲ್ ಆಫೀಸರು, ಅವ್ರ ಜೊತೆ ಎಲ್ಲ ಮಾತಾಡಾದ್ಮೇಲೆ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ರು UUCMS ಅವರು. ಈಗ ಸಾಫ್ಟ್ವೇರ್ 100% ನಾ ಹೇಳಲ್ಲ, ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ರು. ಈಗ ಇದಾದ್ಮೇಲೆ ನಾನ್ ಕೇಳಿದೆ, UUCMS ಇದೆಯಲ್ಲ, ಇದ್ಯಾಕ್ ಬೇಕು ಸಾಫ್ಟ್ವೇರ್ ಅನ್ನ ಈಗ ಅಂತ ಕೇಳಿದ್ರೆ ನಾನು ಹೇಳಿದೆ, UUCMS ಅದು ಐಡೆಂಟಿಫೈಡ್ ಬೈ ದಿ ಯೂನಿವರ್ಸಿಟಿ, ಗವರ್ಮೆಂಟ್ ಅಪ್ರೂವ್ಡ್. ಇವ್ರು ಮೊನ್ನೆ ನನಗೆ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಸರ್ UUCMS ಈಗ ಫೈನಲಿ ನಮಗೆಲ್ಲ ಮಾರ್ಕ್ಸ್ ಕಾರ್ಡ್ ಬರಬೇಕು, ನಮಗೆ ಸರ್ಟಿಫಿಕೇಟ್ ಬರಬೇಕು ಅಂತ ಕೇಳಿದ್ರೆ UUCMS ಹೋಗ್ಬೇಕು. ಇದೆಲ್ಲದನ್ನು ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಹಾಕ್ತಾರೆ ನಮ್ದು, ಇವ್ರದೆಲ್ಲರದ್ದು ಮಾರ್ಕ್ಸ್ ನ ಎಕ್ಸೆಲ್ ಶೀಟ್ ಅಲ್ಲಿ ಹಾಕಿ UUCMS ಸಿಂಕ್ರೊನೈಸ್ ಆಗುತ್ತಾ ಕೇಳಿದೆ ನಾನು. ಅಂದ್ರೆ ಅದ್ರ ಪಾಡಿಗೆ ತಗೋಬೇಕಲ್ಲ, ನಾನು ಅರುಣ್ ಅಂದ್ರೆ ಅರುಣ್ ಹೆಸರು ತಗೋಬೇಕಲ್ಲ, ಹಂಗಲ್ಲ ಅಂತೆ, ಮ್ಯಾನ್ಯುವಲ್ ಮಾಡ್ತಾರಂತೆ. ಮ್ಯಾನ್ಯುವಲ್ ಮಾಡಿದಾಗ್ಲೇ ಶೆಣೆ ಅವರೇ, ಇವತ್ತಿನ ದಿವಸ 32, ನಾಳೆ ನೋಡಿದ್ರೆ 52. ಯಾಕೆ? ಆತರ 16 ಜನ ಯುವಕರದು ಅದು ಆಯ್ತು. ನಾನು ಅನ್ಕೊಂಡೆ ಬಹಳ ಬೇಗ ಇವ್ರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಹಿಂದೆಲ್ಲ ಲೇಟ್ ಆಗ್ತಿತ್ತು, ಪಾಪ ಲೆಕ್ಚರರ್ಸ್ ಲೇಟ್ ಮಾಡ್ತಾ ಇದ್ರೇನೋ ಅದೆಲ್ಲ ಕೊಡೋದು ಅಂತ ಅನ್ಕೊಂಡ್ರೆ 24-25 ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇನ್ನು. ಡಿಜಿಟಲ್ ವ್ಯಾಲ್ಯೂಯೇಷನ್ 4,36,00,000 ಇಲ್ಲಿವರೆಗೂ ಪೇಮೆಂಟ್ ಆಗಿರೋದು 4,35,00,000 ಕೊಟ್ಟಿದ್ದಾರೆ ಅವ್ರಿಗೆ. ಈಗಾಗಲೇ ಪೇಮೆಂಟ್ ಆಗಿದೆ ವಿತ್ ಬ್ಯಾಂಕ್ ಇದಿದೆ ನನ್ನ ಹತ್ರ, ಟ್ರಾನ್ಸ್ಫರ್ ಆಗಿರೋದು 4,35,00,000 ಕೊಟ್ಟಿದೆ. ಆದ್ರೆ ಇನ್ನೂ 24-25-26 ಮಾರ್ಕ್ಸ್ ಕಾರ್ಡ್ ಅನ್ನೇ ಕೊಟ್ಟಿಲ್ಲ. ನಮ್ಮ ಹುಡುಗರಿಗೆ ಈ ಸಲ ಆಗಿದ್ದು ಹೋದ ವರ್ಷದ್ದು ಕಾನ್ವೊಕೇಶನ್ ಆಯ್ತಲ್ಲ, ಲಾಸ್ಟ್ ಇಯರ್ದಲ್ಲ, ಅದ್ರ ಲಾಸ್ಟ್ ಇಯರ್ದು ಕಾನ್ವೊಕೇಶನ್ ಈಗ ಮಾಡ್ತಾರೆ.